ನಮಸ್ಕಾರ ಸ್ನೇಹಿತರೆ. ಜುಲೈ ತಿಂಗಳು ಹಿಂದೂಗಳಿಗೆ ವಿಶೇಷವಾದ ತಿಂಗಳಾಗಿದ್ದು, ಈ ತಿಂಗಳಲ್ಲಿ ಜ್ಯೇಷ್ಠ ಮಾಸವು ಮುಗಿದು ಆಷಾಢ ಮಾಸ ಆರಂಭವಾಗುವುದು. 2024ರ ಜುಲೈ ತಿಂಗಳಲ್ಲಿ ಯಾವೆಲ್ಲ ಪ್ರಮುಖ ಹಬ್ಬಗಳನ್ನು ವ್ರತಗಳನ್ನು ಆಚರಿಸಲಾಗುವುದು ಗೊತ್ತೇ? ಜುಲೈ ತಿಂಗಳನ್ನು ಉಪವಾಸಗಳು ಮತ್ತು ಹಬ್ಬಗಳ ವಿಷಯದಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಈ ತಿಂಗಳಲ್ಲಿ ಜಗನ್ನಾಥ ರಥಯಾತ್ರೆ, ಗುಪ್ತ ನವರಾತ್ರಿ, ಆಷಾಢ ತಿಂಗಳು ಮುಂತಾದ ಪ್ರಮುಖ ದಿನಾಂಕಗಳು ಮತ್ತು ಹಬ್ಬಗಳು ಪ್ರಾರಂಭವಾಗುತ್ತವೆ. ಇದಲ್ಲದೆ ಈ ತಿಂಗಳಲ್ಲಿ 2 ದೊಡ್ಡ ಏಕಾದಶಿ ವ್ರತಗಳನ್ನು ಕೂಡ ಆಚರಿಸಲಾಗುತ್ತದೆ. ಅವುಗಳೆಂದರೆ ಯೋಗಿನಿ ಏಕಾದಶಿ ಮತ್ತು ದೇವಶಯನಿ ಏಕಾದಶಿ ವ್ರತವಾಗಿದೆ. ಜುಲೈ ತಿಂಗಳಿನಲ್ಲಿ ಭಕ್ತರು ಶಿವ ಮತ್ತು ವಿಷ್ಣು ದೇವರ ಅನುಗ್ರಹವನ್ನು ಪಡೆಯಲು ಆತನನ್ನು ಪೂಜಿಸುತ್ತಾರೆ. ಹಾಗಾದರೆ ಜುಲೈ ತಿಂಗಳಲ್ಲಿ ಬರುವ ಪ್ರಮುಖ ಹಬ್ಬಗಳ ದಿನಾಂಕಗಳು ಮತ್ತು ಅವುಗಳ ಧಾರ್ಮಿಕ ಮಹತ್ವದ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲನೇದಾಗಿ ಯೋಗಿನಿ ಏಕಾದಶಿ. ಜುಲೈ 2ರಂದು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಂದು ಯೋಗಿನಿ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ಭಗವಾನ್ ವಿಷ್ಣುವನ್ನು ಔಪಚಾರಿಕವಾಗಿ ಪೂಜಿಸಲಾಗುತ್ತದೆ. ವಿಧಿವಿಧಾನಗಳ ಪ್ರಕಾರ ವಿಷ್ಣುವನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಮತ್ತು ಎಲ್ಲ ಪಾಪಗಳು ನಾಶವಾಗುತ್ತವೆ. ಈ ಬಾರಿ ಯೋಗಿನಿ ಏಕಾದಶಿಯಂದು ತ್ರಿಪುಷ್ಕರ ಯೋಗ, ಸರ್ವಾರ್ಥ ಸಿದ್ಧಿಯಂತಹ ಮಹಾಯೋಗ ರೂಪುಗೊಳ್ಳುತ್ತಿದೆ. ಇನ್ನು ಮನ್ನೆತ್ತಿನ ಅಮಾವಾಸ್ಯೆ. ಜುಲೈ 5ರಂದು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿಗೆ ಜ್ಯೇಷ್ಠ ಅಥವಾ ಮನ್ನೆತ್ತಿನ ಅಮಾವಾಸ್ಯೆ ಅಥವಾ ದರ್ಶ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನಗಳಲ್ಲಿ ಪವಿತ್ರ ನದಿ ನೀರಿನಿಂದ ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲಾಗುತ್ತದೆ. ಈ ಶುಭ ದಿನದಂದು ಪವಿತ್ರ ನದಿಗಳ ಬಳಿ ಶ್ರಾದ್ದ ಹಾಗೂ ಇನ್ನಿತರ ಶುಭ ಕಾರ್ಯಗಳನ್ನು ಮಾಡಲಾಗುತ್ತದೆ. ಇನ್ನು ಜುಲೈ 17ರಂದು ದೇವಶಯನಿ ಏಕಾದಶಿ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ಹರಿಶಯನಿ, ದೇವಶಯನಿ, ವಿಷ್ಣುಶಯನಿ ಏಕಾದಶಿ, ಆಷಾಢ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಭಗವಾನ್ ವಿಷ್ಣುವು 4 ತಿಂಗಳ ಕಾಲ ಯೋಗ ನಿದ್ರೆಗೆ ಹೋಗುತ್ತಾನೆ ಹಾಗೂ ಈ ದಿನದಿಂದ ಚತುರ್ಮಾಸ ಪ್ರಾರಂಭವಾಗುತ್ತದೆ. ಚತುರ್ಮಾಸ ಪ್ರಾರಂಭವಾದ ಕೂಡಲೇ ಶುಭ ಮತ್ತು ಮಂಗಳಕರ ಕಾರ್ಯಗಳು ನಿಲ್ಲುತ್ತವೆ ಮತ್ತು ಏಕಾದಶಿ ತಿಥಿಯಂದು ಉಪವಾಸವನ್ನು ಆಚರಿಸುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ. ಇದಲ್ಲದೆ ಈ ದಿನದಂದು ಮೊಹರಮನ್ನು ಸಹ ಆಚರಿಸಲಾಗುತ್ತದೆ. ಇನ್ನು ಜುಲೈ 21 ಗುರುಪೂರ್ಣಿಮಾ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಂದು ಗುರುಪೂರ್ಣಿಮಾ ಹಬ್ಬವನ್ನು ಆಚರಿಸಲಾಗುತ್ತದೆ. ಗುರುಪೂರ್ಣಿಮಾವನ್ನು ವ್ಯಾಸ ಪೂರ್ಣಿಮಾ ಮತ್ತು ವೇದವ್ಯಾಸ ಜಯಂತಿ ಎಂದು ಕರೆಯುತ್ತಾರೆ. ಈ ದಿನ ಶಿಷ್ಯರು ತಮ್ಮ ಗುರುಗಳನ್ನು ಪೂಜಿಸುತ್ತಾರೆ, ತಮ್ಮ ಉಡುಗೊರೆಗಳನ್ನು ನೀಡುತ್ತಾರೆ. ಈ ದಿನದಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅರ್ಥವೇದ ಸೇರಿದಂತೆ 18 ಪುರಾಣಗಳು, ಮಹಾಭಾರತ ಗ್ರಂಥಗಳು, ಶ್ರೀಮದ್ ಭಾಗವತ್ ಸೇರಿದಂತೆ ಅನೇಕ ಗ್ರಂಥಗಳು ಮತ್ತು ಪುರಾಣಗಳನ್ನು ರಚಿಸಿದ ವೇದವ್ಯಾಸರು ಜನಿಸಿದರು ಎಂದು ಹೇಳಲಾಗುತ್ತದೆ. ಇನ್ನು ಜುಲೈ 24ರಂದು ಸಂಕಷ್ಟ ಚತುರ್ಥಿ. ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ವಿಘ್ನ ನಿವಾರಕನಾದ ಗಣೇಶನನ್ನು ಪೂಜಿಸುವುದರಿಂದ ಜೀವನದ ಪ್ರತಿಯೊಂದು ಕಷ್ಟಗಳು ದೂರವಾಗುವುದು. ಹೆಚ್ಚಿನವರು ಈ ದಿನದಂದು ಗಣಪತಿಯನ್ನು ಪೂಜಿಸಿ ಉಪವಾಸ ವ್ರತವನ್ನು ತೆಗೆದುಕೊಳ್ಳುತ್ತಾರೆ. ಚಂದ್ರ ದರ್ಶನದ ನಂತರ ಭಕ್ತರು ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಉಪವಾಸ ವ್ರತವನ್ನು ಕೈಬಿಡುತ್ತಾರೆ. ಇನ್ನು ಜುಲೈ 31ರಂದು ಕಾಮಿಕ ಏಕಾದಶಿ.
ಕಾಮಿಕಾ ಏಕಾದಶಿಯ ದಿನದಂದು ಭಗವಾನ್ ವಿಷ್ಣುವನ್ನು ಪೂಜಿಸಿ ವ್ರತವನ್ನು ಮಾಡುವುದರಿಂದ ಭಕ್ತರ ಇಷ್ಟಾರ್ಥಗಳೆಲ್ಲ ಈಡೇರುವುದು. ಈ ದಿನದಂದು ಭಗವಾನ್ ವಿಷ್ಣುವಿನೊಂದಿಗೆ ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದರಿಂದಲೂ ಸಂಪತ್ತು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ. ನೋಡಿದ್ರಲ್ವಾ, ಆಷಾಢ ಮಾಸದ ಸಂಪೂರ್ಣ ಮಾಹಿತಿ ಇದಾಗಿದ್ದು, ಇದೇ ತರಹದ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.